ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಯು ಸಿರ್ಸಿಕರ್. ನಾವು ಇವತ್ತು ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಧರ್ಮದ ನೆಲೆವೀಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇರುವುದು ಕೂಡ ಈ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದ ರತ್ನವರ್ಮ ಹೆಗಡೆಯವರು ಶಾಸಕರಾಗಿ ಕಾರ್ಯನಿರ್ವಹಿಸಿದಂತಹ ಕ್ಷೇತ್ರ ಈ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯ ಹರೀಶ್ ಪೂಂಜಾ ಇಲ್ಲಿ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 2 ವರ್ಷದಲ್ಲಿ ಶಾಸಕ ಹರೀಶ್ ಪೂಂಜಾ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಚುನಾವಣೆ ಸಂದರ್ಭದಲ್ಲಿ ನೀಡಿದಂತಹ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರಾ, ಜನರು ಅವರ ಬಗ್ಗೆ ಏನು ಹೇಳ್ತಾರೆ, ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ತಿಳ್ಕೊಂಬರೋಣ. ನಿಮ್ಮ ಶಾಸಕರು ಇಲ್ಲಿ 2 ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ದಾರಾ? ನಿಮ್ಮನ್ನು ಬಂದು ಇಲ್ಲಿ ಸಮಸ್ಯೆಗಳನ್ನು ಕೇಳಿದ್ದಾರೆ ಸರ್. ಇಷ್ಟವರೆಗೆ ಕೇಳಿಲ್ಲ ಅಂತ ಏನಿಲ್ಲ, ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಬೆಳ್ತಂಗಡಿ ಶಾಸಕರು. ಆದರೆ ಈ ಸಲ ಸ್ವಲ್ಪ ಒಂದು 2 ವರ್ಷದ ನಂತರ ಅವರಿಗೆ ಬೇಕಾದ ಅಧಿಕಾರವೂ ಇಲ್ಲ ಈಗ. ಅದಕ್ಕೋಸ್ಕರ ಸ್ವಲ್ಪ ಅವರು ಏನೋ ಅವರ ಪ್ರಾಬ್ಲಮ್ ಏನಾಗಿದೆ ಅಂತ ಗೊತ್ತಿಲ್ಲ. ಆದರೂ ನಮ್ಮ ದೇವದಿಂದ ಮೊದಲೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅದರ ಬಗ್ಗೆ ಹೇಳಲಿಕ್ಕಿಲ್ಲ. ಒಂದು 10 ವರ್ಷದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಸಲ ಎಂತ ನಮಗೆ ಅಂಥದ್ದು ಏನಿಲ್ಲ. ನಾವೀಗ ದುಡಿತಾ ಬೇಕು, ಬೆಳಿಗ್ಗೆಯಿಂದ ಬಂದು ಸಂಜೆವರೆಗೆ ನಾವು ದುಡಿತಾ ಇರಬೇಕು. ನಮಗೆ ಅಂದರೆ ಅಂಥದ್ದೇನು ಇದರೊಳಗೆ ಆಗಲಿಲ್ಲ. ಬಗ್ಗೆ ಶಾಸಕರ ಬಗ್ಗೆ ನಮಗೇನು ಕೇಳಲಿಕ್ಕೂ ಹೋಗಲಿಲ್ಲ ಎಂಥದ್ದು. ಈಗ ನಮ್ಮದು ಇಲ್ಲಿ ಡೈಲಿ ದುಡಿಯುವಂಥದ್ದು ನಾವು ದುಡಿತಾ ಇದ್ದೀವಿ. ಕೆಳಗಡೆ ಒಂದು ಜನಾರ್ದನ ಸ್ಕೂಲ್ ಅಂತ ಒಂದು ಇದೆ ಸರ್, ಅಲ್ಲಿ ಒಂದು ಯಾವಾಗಲೂ ನೋಡೋ ಸಮಸ್ಯೆ ಇತ್ಯರ್ಥ ಆಗೋದಿಲ್ಲ ಸರ್. ಎಂಥದ್ದು ನೀರು ಯಾವಾಗಲೂ ನೋಡಿದರೆ ರೋಡಲ್ಲಿ ಮೇಲೆ ಬಂದಿರ್ತದೆ. ಅದರದ್ದೊಂದು ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಮಾಡಿಸಬೇಕು ಸರ್. ಎಂತಂದರೆ ಇಲ್ಲಾಂದರೆ ನಮಗೆ ಯಾವಾಗಲೂ ನೋಡಿದರೆ ಅಲ್ಲಿದ್ದೇ ಒಂದು ಸಮಸ್ಯೆ, ನೀರಲ್ಲೇ ಒಲೆಯಲ್ಲಿ ಹೋದಾಗೆ ಆಗ್ತದೆ ಯಾವಾಗಲೂ. ಅದು ನಿಮಗೂ ಗೊತ್ತಿದೆ, ಮಳೆಗಾಲದಲ್ಲಿ ಅದು ನಿಮಗೂ ಗೊತ್ತಿದೆ ಸರ್. ಅದರದ್ದು ಆದಷ್ಟು ಬೇಗ ಈ ಸಲ ಒಂದು ನಮ್ಮದು ನೋಡಿದರೆ ಹೋದ ವರ್ಷ ಗಾಡಿಯು ತುಂಬ ಹಾಳಾಗಿ ಹೋಗಿತ್ತು. ಎಲ್ಲ ತುಂಬ ಗಾಡಿ, ಒಂದೊಂದಂತ ನಮ್ಮದಂತ ಅಲ್ಲ, ತುಂಬ ಗಾಡಿನೂ ಕೆಟ್ಟು ಹೋದರೆ ನಾವೇ ಅಲ್ಲಿ ಹೋಗಿ ದೂಡಿ ಸೈಡಲ್ಲಿ ನಿಲ್ಲಿಸ್ಬೇಕು. ಅಂಥದ್ದೊಂದು ಸಮಸ್ಯೆ ಬೇಗ ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಸರ್. ಈಗ ಸರ್ಕಾರ ನಮ್ಮದಲ್ಲ, BJP ಸರ್ಕಾರ ಅಲ್ಲಲ್ಲ, ಬರ್ತಿದ್ದಾರೆ. ಕೆಲಸ ಏನು ಅಷ್ಟು ಆಗಲಿಲ್ಲ. ಈ ಹಿಂದೆ ಎಲ್ಲ ಕೆಲಸ ಮಾಡಿದರೆ ಎರಡನೇ ಟರ್ಮ್ ಫಸ್ಟ್ ಟರ್ಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ರೋಡ್ ಎಲ್ಲ. ಈಗ 2 ವರ್ಷದಿಂದ ಈ ಕಡೆ ಬಂದಿದ್ರೆ ಮಾತಾಡ್ಸಲಿಕ್ಕೆ, ಸಮಸ್ಯೆ ಕೇಳಲಿಕ್ಕೆ ಬರ್ತಿರ್ತಾರೆ, ಹಾಗೇನಿಲ್ಲ, ಬರ್ತಿರ್ತಾರೆ. ನಿಮ್ಮ ಶಾಸಕರು ಹರೀಶ್ ಪೂಂಜಾ ಇಲ್ಲೆಲ್ಲ ಬಂದು ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ? ಅಲ್ಲ, ಅವರು ಮಾಡುವಂಥ ಇದು ಉಂಟು ಅವರಿಗೆ. ಅಂತ ಹೇಳಿದ್ರೆ ಅವರ ಪೀರಿಯಡಲ್ಲಿ 5 ವರ್ಷದಲ್ಲಿ ಒಳ್ಳೆ ಕೆಲಸ ಆಗಿದೆ. ಈಗ ಅವರು ಹೇಳ್ತಾರೆ ನಮಗೆ ಫಂಡ್ ಬರೋದಿಲ್ಲ, ನಾವು ಎಂತ ಮಾಡೋದು ಅಂತ. ಈಗ ಸಮಸ್ಯೆ ಆದಲ್ಲಿ ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ, ಅದ ಯಾವುದೇ ಕೆಲಸ ಆಗಿದ್ರೆ ನಾವು ಶಾಸಕರನ್ನು ದೂರಿದ್ರಾಗ್ತದೆ. ಅದಕ್ಕೆ ಸರ್ಕಾರದಿಂದ ಅನುದಾನ ಬಂದರೆ ಅವರು ಮಾಡಿಸ್ಬೋದು, ಅನುದಾನ ಬರದಿದ್ದರೆ ಅವರು ಕೆಲಸ ಮಾಡಿಸೋದು ಹೇಗೆ? ಈಗ ಶಾಸಕರಾಗಿ ಹೇಳ್ತಾರೆ ಈಗ ಫಂಡ್ ಬಂದರೆ ನಾವು ಮಾಡಿಸ್ಬೋದು, ಏನು ಬರೋದಿಲ್ಲ, ನಾವು ಎಂತ ಮಾಡೋದು? ನಾವು ಮೊದಲ ಬಾರಿಗೆ ಅವರು ಶಾಸಕರಾಗಿದೆ, 5 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಖಂಡಿತವಾಗಿ ಮಾಡಿದ್ದಾರೆ. ಈ ಪ್ರತಿ ಹಳ್ಳಿಗೆ ಮಾರ್ಗದ ವ್ಯವಸ್ಥೆ ಆಗಿದೆ, ಎಲ್ಲ ಆಗಿದೆ. ಅಲ್ಲಿ ಪಕ್ಷ ಗಿಕ್ಷ ಯಾವುದಿಲ್ಲ. ಅಲ್ಲಿ ಕಾಂಗ್ರೆಸ್ ಇದ್ದಲ್ಲಿರ್ಬೋದು, JDS ಎಲ್ಲ ಕಡೆಯಲ್ಲಿ ಉತ್ತಮ ರೀತಿಯ ಕೆಲಸ ಆಗಿದೆ. ಈಗ ಅದನ್ನೊಂದು ಕಣಿ ರಿಪೇರಿ ಮಾಡುವಂಥ ಕೂಡ ಕಳೆದ 2 ವರ್ಷಗಳಿಂದ ಯಾವುದೇ ಕೆಲಸ ಆಗುವುದಿಲ್ಲ. 2 ವರ್ಷದಿಂದ ಯಾವುದೇ ಕೆಲಸ ಆಗುವುದಿಲ್ಲ. ನಾವು ಶಾಸಕರಲ್ಲಿ ಹೋಗಿ ಸುಮ್ಮನೆ ಜಗಳ ಮಾಡಬೇಕಷ್ಟೇ. ಈಗ ಅವರು ಅನುದಾನ ಬಂದರೆ ಅವರು ಕೊಡ್ಬೋದು, ಇಲ್ಲೇ ನಾವು ಎಲ್ಲಿಂದ ಕೊಡೋದು? ಅವರು ಮೊದಲೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಇನ್ನು ಬರುವ ವರ್ಷ ಇದು ಮಾಡಿಸು ಅದು ಮಾಡಿ, ಯಾವುದು ಮಾಡಲಿಕ್ಕೆ ಫಂಡ್ ಇಲ್ಲದಿದ್ದರೆ ಅವ್ರು ಎಂತ ಮಾಡಿಸಿದ್ರು? ಆದ ಕಾರಣ ಅದು ನಮಗೆ ತೊಂದರೆ ಆಗಿದೆ. ಸಣ್ಣ ಪುಟ್ಟ ಕೆಲಸ ಆದರೂ ಮಾಡ್ಬೋದು. ಸಣ್ಣ ಪುಟ್ಟ ಕೆಲಸ ಆಗ್ತಾ ಉಂಟು, ಈಗ ಪಂಚಾಯತಿಯಿಂದ ಆಗ್ತಾ ಉಂಟು, ಕೆಲವೆಲ್ಲ ಆಗ್ತಾ ಉಂಟು. ಆದರೆ ಈಗ ಅಂತ ಹೇಳಿದರೆ ಈಗ ಚಿಕ್ಕ ಕೆಲಸ ಎಲ್ಲ ಆಗಿದೆ. ಈಗ ದೊಡ್ಡ ಕೆಲಸ ಇರುವಂಥದ್ದು, ಈಗ ವೆಂಟೆಡ್ ಡ್ಯಾಮ್ ಇರ್ಬೋದು, ಮಾರ್ಗಕ್ಕೆ ಡಾಮರ್ ಹಾಕುವಂಥದ್ದು, ಕಾಂಕ್ರೀಟ್ ಹಾಕುವಂಥದ್ದು ಇರ್ಬೋದು. ಅದಕ್ಕೆ ಫಂಡ್ ಇಲ್ಲದಿದ್ದರೆ ಈಗ ತಾಲೂಕಿಗೆ ಒಂದು ಇಷ್ಟಂತ ಬಂದರೆ 81 ಗ್ರಾಮಕ್ಕೆ ಎಷ್ಟು ಕೊಡ್ಬೋದು, ಏನು ಕೆಲಸ ಮಾಡ್ಬೋದು? ನೀವು ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಕೊಡ್ತೀವಿ? ಈಗ ಅವರ ಪೀರಿಯಡಲ್ಲಿ ಅವತ್ತು ಅನುದಾನ ಬರುವಾಗ ಒಂದು 10ರಲ್ಲಿ ಒಂದು 8% ಕೊಡ್ಬೋದು ಅವರಿಗೆ, ಅಷ್ಟು ಕೆಲಸ ಆಗಿದೆ ಪ್ರತಿ ಹಳ್ಳಿಗೆ. ಈಗ ನಿಮ್ಮ ಸಮಸ್ಯೆಗಳಿಗೆ ಅಥವಾ ನೀವು ಹೋಗಿ ಸಿಗಬೇಕಾದ್ರೆ ಸಿಗ್ತಾರಾ ಅಥವಾ ಹೇಗೆ? ಸಿಗ್ತಾರೆ, ನಮ್ಮವರೆಲ್ಲ ಹೋಗಿದ್ದಾರೆ, ಕೇಳಿದ್ದಾರೆ. ಅದೇ ಫಂಡಿನ ಪ್ರಾಬ್ಲಮ್ ಇರ್ಬೋದು. ಈಗ ನಿಮ್ಮ ಗ್ರಾಮದ ಕಡೆ ಬರ್ತಾರೆ? ಹಾಂ, ಅಲ್ಲ, ಫಂಡಿನ ಇದು ಇರ್ಬೋದು, ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು.
ಆದರೆ ನಾವು ಏನು ತಿಳ್ಕೊಳ್ತೇವೆ ಅಂತ ಹೇಳಿದರೆ ಏನು ಆಗಲಿಲ್ಲ ಅಂತ ತಿಳ್ಕೊಳ್ತೇವೆ ಅಷ್ಟೇ. ಅಂದರೆ ಒಳಗಿನ ಅಂತಾರೆ ನಮಗೆ ಗೊತ್ತಾಗೋದಿಲ್ಲ ನೋಡಿ. ಶಾಸಕರ ಅನುದಾನ ಎಷ್ಟು ಸಿಗ್ತದೆ, ಏನು ಮಾಡ್ತಾರೆ ಅಂತ ಅದು ಗೊತ್ತಾಗೋದಿಲ್ಲ. ಹೊರತು ಕೆಲಸ ಎಲ್ಲ ಮಾಡಿದ್ದಾರೆ. ನಿಮ್ಮ ಶಾಸಕರು ಈ 2 ವರ್ಷದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿರ್ಬೋದು, ಮತ್ತು ಈ ಹಿಂದೆ 5 ವರ್ಷದಲ್ಲಿ ಏನು ಮಾಡಿದ್ದಾರೆ ಅದಕ್ಕೆಲ್ಲ ಸೇರಿಸ್ಕೊಂಡು ನೀವು 10 ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಕೊಡ್ತೀವಿ? 10ರಲ್ಲಿ ಒಂದು 8% ಕೊಡ್ಬೋದು. ಈ ಪೀರಿಯಡ್ನಲ್ಲಿ ಅಷ್ಟೇನಿಲ್ಲ, ಚಿಕ್ಕ ಪುಟ್ಟದಾಗ್ತಾ ಉಂಟು. ದೊಡ್ಡದು ಏನಾಗಲಿಕ್ಕೆ ಕೈ ಹಾಕ್ಲಿಕ್ಕೆ ಗೊತ್ತಿಲ್ಲ, ಫಂಡಿಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಮ್ಗೆ ಗೊತ್ತಿಲ್ಲ. ಫಂಡಿಲ್ಲ ಹೌದು, ಯಾಕಂದರೆ ಗೊತ್ತಾಗ್ತದೆ ಇಲ್ಲಿ ಫ್ರೀ ಎಲ್ಲ ಫ್ರೀ ಚಕ್ಕರ್ನಲ್ಲಿ. ಹಿಂದಿನ ಸೀಸನಲ್ಲಿ ಆಗಿದೆ, ಭರ್ಜರಿ ಕೆಲಸ ಆಗಿದೆ. ಅಲ್ಲಿಗೆ ಡಾಮರ್ ಉದಾಹರಣೆ ನನ್ನ ಏರಿಯಾ ಉಜಿರೆಯಲ್ಲಿ ಪೆರ್ಲ ಏರಿಯಾ 35 ವರ್ಷದಲ್ಲಿ ಡಾಮರೇ ಕಾಣಲಿಲ್ಲ. ಅದಕ್ಕೆ 2.5 ಕೋಟಿ ಇಟ್ಟು ಪೆರ್ಲ ಮುಂಡತೋಟೆಯನ್ನು ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಫುಲ್. ನಿಮ್ಮ ಸಮಸ್ಯೆ ಏನಾದರೂ ಹೇಳಿದರೆ ಇಲ್ಲಿ ಬಂದು ಕೇಳ್ತಾರೆ? ಹಾಂ, ಸಮಸ್ಯೆಗೆ ಸ್ಪಂದನ ಮಾಡ್ತಾರೆ. ಅವ್ರು ಬರೆದಿದ್ದು ಅವರ ಪಿ ಎಗಳಾದರೂ ಬರ್ತಾರೆ. ಈಗ ಅವರಿಗೆ ಅವರ ಕೆಲಸಗಳಿಗೆ ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ಅದರಲ್ಲಿ ಹಿಂದಿನ ಈ ಸಲದಕ್ಕೆ ಮಾರ್ಕ್ ಕೊಡಲಿಕ್ಕೆ ಬರೋದಿಲ್ಲ. ಹಿಂದಿನ ಕೆಲಸಕ್ಕೆ ಬೇಕಾದರೆ ಹೇಳ್ಬೋದು 10ರಿಂದ 8, 9 ಕೊಡ್ಬೋದು. ಅಂದರೆ ಮಾಡ್ತಿದ್ದಾರೆ, ಸಂಪೂರ್ಣ ನಮಗೇನು ಅಷ್ಟು ಇದು ಮಾಡಲಿಲ್ಲ ನನ್ನ ಅಭಿಪ್ರಾಯ. ಅಲ್ಲಿ ಬರ್ತಾರಂತೆ, ಬೆಳಗ್ಗೆ ಬರ್ತಾರೆ. ನಮ್ಮದು ಸ್ವಲ್ಪ ಹಳ್ಳಿ ಅಲ್ವಾ, ಆ ಕಡೆ ಬಂದದ್ದು ನಾನು ನೋಡಲಿಲ್ಲ, ಗೊತ್ತಿಲ್ಲ. ಅಂದರೆ ಈ ಹಿಂದೆ 5 ವರ್ಷದಲ್ಲಿ ಅಲ್ಲಿ ಬಂದು ಕೆಲಸ ಏನಾದರೂ ಮಾಡಿದರೆ ನಿಮ್ಮ ಕಡೆ ಅಭಿವೃದ್ಧಿ ಕೆಲಸ ಆಗಿದೆಯಾ? ಆಗಿದೆ, ಪಂಚಾಯತ್ನವರು ಮಾಡ್ತಾರೆ. ನಾವು ಒತ್ತಡ ತರಬೇಕು, ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಮತ್ತೆ ಏನಾದರೂ ಒಂದು ಮಾಡಿಬಿಡ್ತಾರೆ ಅಷ್ಟೇ. ಸಂಪೂರ್ಣವಾಗಿ ಇದು ಆಯಿತು ಅಂತ ನಾನು ಹೇಳಲಿಕ್ಕೆ ಬಯಸ್ತಿಲ್ಲ. ನಿಮ್ಮ ಶಾಸಕರು ಕಳೆದ 2 ವರ್ಷದಲ್ಲಿ ಏನಾದರೂ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರಾ? ಹೇಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ? ನಾವು ಮೊದಲು ಅವರು MLA ಆಗುವ ಸಂದರ್ಭದಲ್ಲಿ ತಾಲೂಕಿಗೆ ಒಂದು ಒಳ್ಳೆ ಎಜುಕೇಟೆಡ್ ಶಾಸಕರು ಬಂದರು ಅಂತ ತುಂಬ ಹೆಮ್ಮೆಯಲ್ಲಿ ಇದ್ದರು. ಆದರೆ ಈ ಒಂದು 2 ವರ್ಷದಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದರೆ ಸಾಯಂಕಾಲವರೆಗೆ ದ್ವೇಷ ಭಾಷಣ ಮಾಡುವುದು ಬಿಟ್ಟು ಆ ಒಂದು ಸಮಾಜವನ್ನು ಒಡೆದು ಖುಷಿ ಪಡುವಂಥ ವಿಚಾರ ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ಅಂದರೆ ಜನ ಸಮಸ್ಯೆಗಳಿಗೆ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಏನಾದರೂ ಅವರನ್ನು ಭೇಟಿ ಆಗಿದ್ರೆ? ನಾವು ನಮ್ಮ ಜನರನ್ನು ಕಳಿಸಿದ್ದೇವೆ ಅಲ್ಲಿ ಪ್ರತಿದಿನ. ಅಂದರೆ ಮೊದಲು ಆಫೀಸ್ ಆದರೂ ಓಪನ್ ಇತ್ತು, ಈಗ ಆಫೀಸು ಓಪನ್ ಇಲ್ಲ. ಮನೆಯಲ್ಲಿ ಹೋದರೆ ಮನೆಯಲ್ಲಿ ಸಿಗ್ತಾ ಇಲ್ಲ. ಆ ಜನರ ಗೋಲನ್ನು ನಮ್ಮಲ್ಲಿ ಕೇಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಒಂದು ಈ ರೀತಿ ಈ 2 ವರ್ಷದಲ್ಲಿ ಆಗ್ತಾ ಉಂಟು, ಏನು ಅಂತ ಗೊತ್ತಿಲ್ಲ. ಈ 2 ವರ್ಷದ ಕಾರ್ಯವೈಖರಿ ನಿಮ್ಮ ಶಾಸಕರದು, ಅದನ್ನು ನೀವು ತುಲನೆ ಮಾಡೋದಾದರೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರಿಗೆ? 10ರಲ್ಲಿ ಒಂದು 3.5 ಕೊಡ್ಬೋದು. ಅಂದರೆ ಆ ಮೊದಲಿದ್ದದನ್ನು ಮುಂದುವರಿಸಿಕೊಂಡು ಹೋದ್ದಕ್ಕಾಗಿ 3.5 ಕೊಡ್ಬೋದು. ಅದು ಕೆಲಸ ಮಾಡಿ 3.5 ಅಲ್ಲ, ಆ ಇದ್ದದನ್ನು ಎಲ್ಲ MLAಗಳು ಹೇಗೆ ಮುಂದುವರಿಸಿಕೊಂಡು ಹೋಗ್ತಾರೆ ಆ ರೀತಿಗೆ ಒಂದು 3.5 ಮಾರ್ಕ್ ಕೊಡ್ಬೋದು. ಕಳೆದ 2 ವರ್ಷದಲ್ಲಿ ನಿಮ್ಮ ಶಾಸಕರು ಅವರ ಕಾರ್ಯವೈಖರಿ ಹೇಗಿತ್ತು? ತೃಪ್ತಿ ಇದೆಯಾ ಅಥವಾ ಅವ್ರ ಕೆಲಸನೇ ಮಾಡಿಲ್ಲ? ಇಲ್ಲ, ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವ್ರು ಮಾಡಬೇಕಾದ್ರೆ ಅವರಿಗೆ ಸಹ ಅನುದಾನದಿಂದ ಬರಬೇಕಲ್ಲ, ಬಂದಾಗೆಲ್ಲ ಮಾಡಿದ್ದುಂಟು. ಈ ಕಡೆ ನಮ್ಮದು ಶಕ್ತಿನಗರ ಆ ಕಡೆ ಎಲ್ಲ ಮಾಡಿದ್ದು ಅವರ ಅದೆಲ್ಲ ಮಾಡಿಟ್ಟಿದ್ದಾರೆ. ಅವರಿಗೆ ಬಂದಿಲ್ಲ ಆದರೆ ಅವರು ಏನು ಮಾಡೋಕ್ಕಾಗಲ್ಲ. ಬಂದಿದ್ದಾರೆ, ಮತ್ತು ಪಾಪದವರಿಗೆ ಸಹ ಅವರೆಲ್ಲ ಸಹಾಯ ಮಾಡಿದ್ದು ಸಹ ಉಂಟು. ಅವರ 2 ವರ್ಷದ ಕಾರ್ಯವೈಖರಿ ಅದಕ್ಕೆ ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡಿ? ಒಂದು 7 ಮಾರ್ಕ್ಸ್ ಕೊಡ್ಬೋದು. ತಾಲೂಕಿನ ಶಾಸಕರು ಕಳೆದ 2 ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ಏನು ಕಾಣುವುದಿಲ್ಲ. ಬರೀ ಭಾಷಣ ಮಾತ್ರ ಹೊರತು ಬೇರೆ ಏನು ನಮಗೆ ಕಾಣ್ತಾ ಇಲ್ಲ. ಅದು ಕೂಡ ಭಾಷಣ ಒಂದು ಕೋಮು ಪ್ರಚೋದನಕಾರಿಯಾದಂಥ ಭಾಷಣ. ಹಿಂದೂ ಮುಸ್ಲಿಂ ಅಂತ ಹೇಳುವಂಥ ಒಂದು ಭಾಷಣದಿಂದ ಇವರು ಅಭಿವೃದ್ಧಿಯ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಅಭಿವೃದ್ಧಿ ಅಂದರೆ ತಾಲೂಕಿನಲ್ಲಿ ಜನರಿಗೆ, ಯುವಕರಿಗೆ ಉದ್ಯೋಗ ಸಿಗುವಂಥದ್ದು ಅವಶ್ಯಕವಾಗಿದೆ. ಇದನ್ನು ಇವರು ಚಿಂತನೆಯನ್ನು ಮಾಡ್ತಿಲ್ಲ. ಯುವಕರ ಕೈಯಲ್ಲಿ ಚೂರಿ, ತಲವಾರು, ಕಲ್ಲು ಇಂಥದ್ದನ್ನೆಲ್ಲ ಹಿಡಿಯುವಂಥ ಒಂದು ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಇವರ ಅಭಿವೃದ್ಧಿಯನ್ನು ಈಗ ನೋಡ್ತಾ ಇದ್ದಾರೆ. ಕೇವಲ ಅವರ ಸ್ವಾರ್ಥಕ್ಕಾಗಿ ಒಂದು ರಾಜಕೀಯವನ್ನು ಈಗ ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಬೇರೆ ಯಾವುದೇ ಕೂಡ ಈಗ ಅಭಿವೃದ್ಧಿಯನ್ನು ಅವರು ಮಾಡ್ತಾ ಇಲ್ಲ. ಈಗ 2 ವರ್ಷದಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಲೇ ಇಲ್ವ? ಹಾಗಾದರೆ ಇಲ್ಲ, ನಮಗೆ ಯಾವುದು ಕೂಡ ಈ ಕಳೆದ 2 ವರ್ಷದಿಂದ ಯಾವುದೇ ಕಾಮಗಾರಿಗಳು ನಡೀತಾ ಇಲ್ಲ. ಈ ಹಿಂದೆ ಎಲ್ಲ
ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಭರವಸೆಗಳನ್ನು ಕೊಟ್ಟು ಬಂದರು. ತೆಂಗಿನಕಾಯಿ ಎಲ್ಲ ಹೊಡೆದ್ರು. ಅದು ಯಾವುದೇ ಕಾಮಗಾರಿ ಕೂಡ ಇಷ್ಟರವರೆಗೆ ನಡೆದಿಲ್ಲ. ಸುಳ್ಳಿನ ಒಂದು ಸರದಾರ ಶಾಸಕರಾಗಿ ಈಗ ಕಾಣ್ತಿದ್ದಾರೆ ನಮಗೆ. ನಿಮ್ಮ ಈ ಭಾಗಕ್ಕೆ ಶಾಸಕರು ಬರ್ತಾರಾ ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಒಂದು 2 ವರ್ಷದಲ್ಲಿ ಮಾಡಿದ್ದಾರೆ? ಶಾಸಕರು ಎಲ್ಲ ಪ್ರದೇಶಗಳಿಗೂ ಬರ್ತಾರೆ, ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ. ನಾನು ಒಂದು ತೋಟತಾಡಿ ಎಂಬ ಕುಗ್ರಾಮದಲ್ಲಿ ಹುಟ್ಟಿ ಅಲ್ಲಿ ಎಜುಕೇಷನ್ ಮಾಡಿದವನು. ನಮ್ಮಂಥ ಒಂದು ಗ್ರಾಮಕ್ಕೆ ರಸ್ತೆಯ ವ್ಯವಸ್ಥೆಯೇ ಇರಲಿಲ್ಲ. ಅಂಥ ಜಾಗಗಳಿಗೆ ಈಗ ಅತ್ಯುತ್ತಮವಾದ ಹರೀಶ್ ಪೂಂಜಾ ಶಾಸಕರಾದ ನಂತರ ನಮಗೆ ದಾರಿಯ ವ್ಯವಸ್ಥೆ ಆಗಿದೆ. ಒಂದು ವಾಹನದಲ್ಲಿ ಕಷ್ಟದಲ್ಲಿ ಹೋಗುವ ಪರಿಸ್ಥಿತಿ ಇತ್ತು, ಈಗ ಅದು ಸರಿಯಾಗಿದೆ. ಅದೇ ರೀತಿ ಬೇರೆ ಬೇರೆ ನಾನು ತಾಲೂಕಿನ ಕೆಲವು ಕಡೆ ನಮ್ಮ ಪರ್ಸನಲ್ ಕೆಲಸಕ್ಕೆ ಹೋಗುವಾಗ ನೋಡಿದ್ದೇವೆ. ಅಂಥ ರೆಕ್ಕೆದಂಥ ಕುಗ್ರಾಮಕ್ಕೆ, ಬಂದಾರು ಅಂಥ ಕುಗ್ರಾಮಕ್ಕೆ, ಮುಂಡಾಜೆ, ತುಂಬ ಕಡೆ ತಾಲೂಕಿನ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆ ಆಗಿದೆ. ಈಗ ನೋಡುವಾಗ ನಾವು ಮೊದಲು ಓದೋದಕ್ಕೂ ಈಗಕ್ಕೂ ಒಂದು 10-15 ವರ್ಷ ಮೊದಲು ನಾವು ಹೋದಾಗ ಹೇಗಿತ್ತು, ಈಗ ನೋಡುವಾಗ ಸಂಪೂರ್ಣ ಬದಲಾವಣೆ ಆಗಿದೆ. ಅದೇ ರೀತಿ ಶಾಸಕರು ನಾವು ಏನು ಕೆಲಸ ಹೇಳಿದರೂ ಇಲ್ಲ ಅಂತ ಇಷ್ಟವರೆಗೆ ಹೇಳಿಲ್ಲ. ಮಧ್ಯರಾತ್ರಿ ಒಂದು 12 ಗಂಟೆ 1 ಗಂಟೆಗೆ ನಾವು ಏನಾದರೂ ಕಷ್ಟದ ಕಾಲದಲ್ಲಿ ಫೋನ್ ಮಾಡಿದರೂ ಫೋನ್ ರಿಸೀವ್ ಮಾಡಿ ನಮಗೆ ಸ್ಪಂದಿಸ್ತಾರೆ. ಈಗ 2 ವರ್ಷದ ಕಾರ್ಯವೈಖರಿ ಅವ್ರದ್ದೆಲ್ಲ ಅವಲೋಕನ ಮಾಡಿದರೆ ನೀವು 10ರಲ್ಲಿ ಅವ್ರಿಗೆ ಎಷ್ಟು ಮಾರ್ಕ್ ಕೊಡ್ತೀರಿ? ಶಾಸಕರಿಗೆ 10ರಲ್ಲಿ ನಾನು 10 ಮಾರ್ಕ್ ಕೊಡ್ತೀನಿ. ಈಗ ಹರೀಶ್ ಪೂಂಜರು ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ, ಏನೂ ದೊಡ್ಡ ಆಸ್ತಿವಂತರಲ್ಲ, ಬಡ ಕೃಷಿ ಕುಟುಂಬದಲ್ಲಿ ಬಂದಂಥ ಒಬ್ಬ ವ್ಯಕ್ತಿ. ಸಾರ್ವಜನಿಕರ ಒಂದು ಸೇವೆಯ ಜೊತೆಗೆ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡಿ ದೇವರ ಆಶೀರ್ವಾದ ಪಡೆದು MLA ಆದಂಥ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಿಂದಿನ ಸರ್ಕಾರದಲ್ಲಿ 5 ವರ್ಷದಲ್ಲಿ ಅವರದೇ ಸರ್ಕಾರ ಇತ್ತು. ನಾನು ಕಂಡಿದ್ದೇನೆ ಅವರನ್ನು. ಅವರ ಒಂದು ಕೆಲಸ ಆಗಬೇಕು ಅಂತಂದರೆ ಒಂದು ಮಂತ್ರಿವರ್ಗರಲ್ಲಿ ಹೋಗಿ ಪ್ರಥಮತಃ ಹಿರಿಯರನ್ನು ಕಾಲು ಹಿಡಿದು ಆ ಒಂದು ಏನು ಅವರ ಬೇಡಿಕೆ ಇದೆಯಾ ಅದನ್ನು ಅವರ ಮನಮುಟ್ಟುವ ಹಾಗೆ ಹೇಳಿಕೊಂಡು ಈ ಸರ್ಕಾರ ಅವರ ಅವಧಿಯಲ್ಲಿ ಈ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಹಣದ ಹೊರೆಯನ್ನೇ ತಂದು ಇಡೀ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಲೆನಾಡಿನಂತಹ 81 ಗ್ರಾಮಗಳ ಮೂಲೆಗಳ ರಸ್ತೆಯ ಅಭಿವೃದ್ಧಿ ಮಾಡಿದ್ದಾರೆ. ಅವರ ಬಗ್ಗೆ ನಾವು ಹೆಚ್ಚೇನು ಹೇಳಲಿಕ್ಕೆ ಅಂತ ಹೇಳಿದರೆ ಅವರನ್ನು ಅಭಿವೃದ್ಧಿಯ ಹರಿಕಾರ ಅಂತೇಳಿ ಈ ಊರಿನ ನಮ್ಮ ತಾಲೂಕಿನ ಜನವೇ ಅವರಿಗೆ ಆ ಹೆಸರನ್ನು ಇಟ್ಟಿದ್ದಾರೆ. ಅವರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಖಂಡಿತವಾಗಿ ನಾನು 10ರಲ್ಲಿ 10 ಕೊಡ್ತೇನೆ ಸರಿ. ಇನ್ನೊಂದು ಅವರ ಮೇಲೆ ಆರೋಪಗಳಂತ ಹೇಳಿದ್ರೆ ಕೋಮು ಭಾವನೆ ಕೆರಳಿಸ್ತಾರೆ, ಅದು ಮಾತ್ರ ಅವರದ್ದು ಈಗ ಅಂತ ಆರೋಪಗಳು ಬರ್ತಾ ಇದೆ. ಕೋಮು ಭಾವನೆ ಅಂತ ಹೇಳಿದರೆ ಅವರು ಇವತ್ತು ನೀವು ಪ್ರಶ್ನೆ ಕೇಳಲಿಕ್ಕೆ ತೆಕ್ಕಾರಿನ ಒಂದು ಘಟನೆಯನ್ನು ಮೆನ್ಷನ್ ಮಾಡಿ ಕೇಳಿರ್ಬೋದು. ಅವರು ಹೇಳಿರುವಂಥ ವಿಚಾರ ಏನು, ಅಲ್ಲಿ ಏನು ಕಳ್ಳತನ ಆಗಿತ್ತು, ಡೀಸೆಲ್ ಕಳ್ಳತನ ಆಗಿತ್ತು, ಟ್ಯೂಬ್ಲೈಟ್ ಹೊಡೆದಿದ್ರು, ಅದನ್ನು ಯಾರು ಮತೀಯವಾಗಿ ಅವರು ಗುರುತಿಸಿ ಹೇಳಿರಲಿಲ್ಲ. ಅಲ್ಲಿ ಯಾರು ಆ ಕೃತ್ಯವನ್ನು ಮಾಡಿದರೆ ಅದನ್ನೇ ಅವರು ಖಂಡಿಸಿದ್ರೆ ಹೊರತು ಇದನ್ನು ಕೋಮವಾಗಿ ತಗೊಳ್ಳುವಂಥದ್ದು ತುಂಬ ತಪ್ಪು ಅಂತ ಹೇಳುವಂಥ ನನ್ನ ಭಾವನೆ. ಮತ್ತು ಅವರು ಅಭಿವೃದ್ಧಿ ಯಾವ ರೀತಿ ಮಾಡ್ತಾರೆ, 2 ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ? ಕಳೆದ 5 ವರ್ಷಗಳಲ್ಲಿ ನಾವು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಮ್ಮ 81 ತಾಲೂಕುಗಳಲ್ಲಿ ನಾವು ಸುತ್ತಾಡಿದರೆ ಗೊತ್ತಾಗ್ತದೆ ಅವರು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹಳ್ಳಿಗಳಿಗೆ ರಸ್ತೆಯನ್ನು ಜೋಡಿಸುವಂಥದ್ದು, ಹೊಸ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಡಾಮರೀಕರಣ ರಸ್ತೆ ಆಗಿರ್ಬೋದು. ಅದೇ ರೀತಿ ಈ ಅಂತರ್ಜಲ ಕುಸಿಯುವಂಥ ಸಂದರ್ಭದಲ್ಲಿ ಕೂಡ ಈ 100 ವೆಂಟೆಡ್ ಡ್ಯಾಮ್ಗಳನ್ನು ಮಾಡಿ ಕೃಷಿಕರಿಗೆ ಅನುಕೂಲ ಆಗಿ ನಮ್ಮ ಅಂತರ್ಜಲ ಅಭಿವೃದ್ಧಿ ಆಗುವಂತೆ ತುಂಬ ರೀತಿಯ ಹಲವಾರು 3,000 ಕೋಟಿಗೂ ಅಧಿಕ ನಮ್ಮ ಅಭಿವೃದ್ಧಿಯನ್ನು ಕೂಡ ಈ ತಾಲೂಕಿನಲ್ಲಿ ಅವರು ಮಾಡಿದ್ದಾರೆ. ಶ್ರೀಯುತ ನಮ್ಮ ಪೂಜ್ಯ ಕಾವಂದವರು ಸಮೇತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಹಳ್ಳಿಗೆ ಹೋಗುವಾಗ ನಮಗೀಗ ಗೊತ್ತಾಗ್ತದೆ ರೋಡ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ. ಅದನ್ನು ಅವರು ತುಂಬ ಸಭೆಗಳಲ್ಲಿ ಹೇಳಿದ್ದಾರೆ. ಆಗ ನಮಗೆ ತುಂಬ ಪ್ರೌಡ್ ಫೀಲ್ ಆಗ್ತದೆ. ಯಾಕಂತ ಹೇಳಿದರೆ ಹರೀಶ್ ಪೂಂಜರ ಬೆಳವಣಿಗೆ ಮತ್ತು ಅದನ್ನು ನೋಡಲಿಕ್ಕೆ ಸಹಿಸಲಿಕ್ಕೆ ಆಗದವರು ಯಾವೆಲ್ಲ ರೀತಿಯಲ್ಲಿ ಹೇಳಲಿಕ್ಕೆ ಹೋಗ್ತಾರೆ ಬಿನ ಅವರು ಏನು ಒಳ್ಳೆ ಮಾಡಿದ್ದಾರೆ ಅಂತೇಳಿ ಬೆಳ್ತಂಗಡಿಯ ಮಹಾಜನತೆಗೆ ಖಂಡಿತವಾಗ್ಲೂ ಗೊತ್ತುಂಟು. ಇಲ್ಲಿ BJP ಶಾಸಕರು, ಮೇಲ್ಗಡೆ ರಾಜ್ಯ ಸರ್ಕಾರ ಕೂಡ BJP ಇದ್ದರೆ ಖಂಡಿತ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಲಿಕ್ಕೆ ಆಗ್ತದೆ. ಒಂದು ವಿಷಯ
ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಹೇಳುವಂಥದ್ದು. ಕಳೆದ 5 ವರ್ಷ, ಅದಕ್ಕಿಂತ 2 ವರ್ಷಕ್ಕಿಂತ ಮೊದಲು 5 ವರ್ಷದಲ್ಲಿ ಈ ಬೆಳ್ತಂಗಡಿಯನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೋಗಿದ್ದಾರೆ. ಅದೇ ಹಂತದಲ್ಲಿ ಅದೇ ಧಾಟಿಯಲ್ಲಿ ಹೋಗಬೇಕಿದ್ರೆ ನಮಗೆ ಬೇಕಾದಂಥ ಸರ್ಕಾರಗಳು ಬೇಕು. ಆದರೆ ಅವರ ಅಭಿವೃದ್ಧಿಯ ವೇಗಕ್ಕೆ ಈಗ ಬಂದಿರುವಂಥ ರಾಜ್ಯ ಸರ್ಕಾರ ಒಂದಷ್ಟು ತೊಡಕುಗಳನ್ನುಂಟು ಮಾಡಿದೆ. ಆ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋದರೆ ಹರೀಶ್ ಪೂಂಜರ ಅಭಿವೃದ್ಧಿ ಕೆಲಸಗಳಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿ ಅವರ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿದಂತೆ ಹೇಳ್ತೇನೆ. ಕಳೆದ 2 ವರ್ಷದಲ್ಲಿ ನಿಮ್ಮ ಶಾಸಕರು ಹರೀಶ್ ಪೂಂಜಾ ಏನು ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಏನು ಮಾಡಿದ್ದಾರೆ? ಹೀಗೆ ಈಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಭೌಗೋಳಿಕ ಹಿನ್ನೆಲೆಯಲ್ಲಿ ಅತಿ ವಿಶಾಲವಾದ ಒಂದು ತಾಲೂಕು. ಈ ತಾಲೂಕಿನಲ್ಲಿ ಒಂದು 2 ವರ್ಷದಲ್ಲಿ ಕೋಮು ವೈಷಮ್ಯದ ಭಾಷಣಗಳು ಬಿಟ್ಟರೆ ಜಾತಿಯ ಮಧ್ಯೆ ಬಿರುಕನ್ನುಂಟು ಮಾಡಿ ವೈಷಮ್ಯವನ್ನುಂಟು ಮಾಡಿ ಎಲ್ಲ ಕಡೆ ದ್ವೇಷವನ್ನು ಹರಡುವುದು ಬಿಟ್ಟರೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ಈ ಶಾಸಕರು ಮಾಡಲಿಲ್ಲ. ಎಲ್ಲಿ ಒಂದು ಸಣ್ಣ ಪುಟ್ಟ ಘಟನೆ ಆಗಲಿ ಅಲ್ಲಿಗೆ ಹೋಗಿ ಅಲ್ಲಿ ಎತ್ತಿ ಕಟ್ಟುವಂಥದ್ದು, ಕೋಮು ಭಾಷಣ ಮಾಡುವಂಥದ್ದು, ಅದೆಲ್ಲ ಬಿಟ್ಟರೆ ಅವರು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ಕೆ ಚಿಂತನೆ ನಡೆಸುವುದಿಲ್ಲ. ಅವರಿಗೆ ಇನ್ನು ಬೆಳ್ತಂಗಡಿಯಲ್ಲಿ ಕಳೆದ ಅವರ ಅವಧಿಯಲ್ಲಿ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಅವರು ಒಂದು 400 ಕೋಟಿ ರೂಪಾಯಿ ನಾನು ಮಂಜೂರು ಮಾಡಿಸ್ಕೊಂಡು ಬಂದಿದ್ದೇನೆ, ಎಲ್ಲ ಗ್ರಾಮಗಳಿಗೆ ಹೋಗಿ ತೆಂಗಿನಕಾಯಿ ಹೊಡೆದ್ರು. ಆದರೆ ಯಾವುದೇ ರೀತಿಯ ಸುಳ್ಳು ಭರವಸೆಗಳನ್ನು ಕೊಟ್ಟು ಸುಳ್ಳು ಭಾವನೆಗಳನ್ನು ಎಲ್ಲ ಕೆರಳಿಸಿಕೊಂಡು ಯಾವುದೇ ಅಭಿವೃದ್ಧಿ ಕೆಲಸ ಅವರು ನಮ್ಮ ತಾಲೂಕಿನಲ್ಲಿ ಮಾಡಲಿಲ್ಲ. ಅವರಿಗೆ ಒಂದೇ ಅಸ್ತ್ರ ಇರುವಂಥದ್ದು, ಯಾವ ಪ್ರದೇಶಕ್ಕೆ ಹೋಗಿ ಧಾರ್ಮಿಕ ವೇದಿಕೆಗಳಲ್ಲಿರ್ಬೋದು, ಏನು ಪ್ರೋಟೋಕಾಲ್ ಇರುವಂಥ ಸರ್ಕಾರಿ ವೇದಿಕೆಗಳಿರ್ಬೋದು, ದ್ವೇಷ ಭಾಷಣವನ್ನು ಮಾಡಿದರೆ ಮಾತ್ರ ಅವರಿಗೆ ಅದು ಮತವಾಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಅವರ ಆಲೋಚನೆ ಇರ್ಬೋದು. ಜನಗಳು, ಮತದಾರ ಪ್ರಭುಗಳು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ಒಂದು ಬುದ್ಧಿವಂತರು ಇದ್ದಾರೆ. ಅವರು ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಸೂಕ್ತ ಪಾಠವನ್ನು ಅವರಿಗೆ ಕಳಿಸ್ತಾರೆ. ಕಳೆದ 2 ವರ್ಷಗಳಿಂದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜರವರು ಅಭಿವೃದ್ಧಿಗೆ ಒತ್ತು ಕೊಡುವ ಬದಲಾಗಿ ಅವರು ಇಲ್ಲಿ ಕೋಮು ಸಂಘರ್ಷಕ್ಕೆ ಜಾಸ್ತಿಯಾಗಿ ಒತ್ತು ಕೊಡ್ತಾ ಇದ್ದಾರೆ. ಮತೀಯ ಭಾವನೆಯನ್ನು ಕೆರಳಿಸಿ ಅವರ ಮತ ಬ್ಯಾಂಕನ್ನು ಹೆಚ್ಚು ಮಾಡುವ ರೀತಿಯಲ್ಲಿ ಅವರು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಅಭಿವೃದ್ಧಿ ಅಂತ ಅವರು ಯಾವುದು ಮಾಡ್ತಾ ಇಲ್ಲ. ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಪುತ್ತೂರಿನ ಶಾಸಕರು ಅವರು ಹೇಳ್ತಾರೆ, ನಾನು ಸುಮಾರು 2,000 ಕೋಟಿ ತನಕ ನಾನು ತಂದಿದ್ದೇನೆ ಅಂತ. ನಮ್ಮ ಶಾಸಕರಿಗೆ ಯಾಕೆ ಮಾಡಲಿಕ್ಕಾಗಲ್ಲ? ಯಾಕಂದರೆ ಅವರು ಕಾಂಗ್ರೆಸ್ ಅವರಲ್ಲ. ನೋಡಿ, ಅಭಿವೃದ್ಧಿ ವಿಚಾರದಲ್ಲಿ ಯಾವ ಸರ್ಕಾರ ಕೂಡ ರಾಜ್ಯಕ್ಕೆ ಮಾಡಲ್ಲ. ನನ್ನ ವೈಯಕ್ತಿಕ ಪ್ರಶ್ನೆ. ಈಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಇಲ್ಲಿ ಸುಮಾರು 1 ವರ್ಷ ಕಾಲ ಯಾರು ನಮ್ಮ ಹರೀಶ್ ಪೂಂಜರ ಮೇಲೆ ಆಗಿದ್ದರು. ಅವರು ಆಗಲೇ ಒಂದಷ್ಟು ಕೋಟಿ 1,000 ಕೋಟಿಯನ್ನು ತಂದಿದ್ದೇನೆ ಅಂತ ಹೇಳಿದರು ಒಂದೇ ವರ್ಷದಲ್ಲಿ. 1 ವರ್ಷದ ನಂತರ ಸಮ್ಮಿಶ್ರ ಸರ್ಕಾರ ಬಂದಿರುವ, ಅದಕ್ಕಿಂತ ಮೊದಲು JDS ಮತ್ತು ಕಾಂಗ್ರೆಸ್ ಮಾಡಿದ್ದು. ಆ ಟೈಮಲ್ಲಿ ಅವರು ತಂದಿದ್ದಾರೆ ಅಲ್ವಾ? ಆಗ ಕೂಡ ರಾಜ್ಯಕ್ಕೆ ಮಾಡ್ಬೋದಿತ್ತಲ್ವ ಅಂದಿನ ಸರ್ಕಾರಕ್ಕೆ. ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಬೆಳ್ತಂಗಡಿಯಲ್ಲಿ ಸಿಗೋದಿಲ್ಲ ಜನರಿಗೆ. ವಾರಕ್ಕೊಮ್ಮೆ ವಿಸಿಟ್ ಮಾಡ್ತಾರೆ ಅಷ್ಟೇ. ಅವರು ಬ್ಯಾಂಗ್ಳೂರು ಮಂಗಳೂರಲ್ಲಿ ಕೂತು ರಾಜ್ಯಕ್ಕೆ ಮಾಡ್ತಾ ಇದ್ದಾರೆ. ಈಗ 2 ವರ್ಷದ ಅವರ ಕಾರ್ಯವೈಖರಿ, ಈ ಅವಧಿಯಲ್ಲಿ 2 ವರ್ಷದ ಕಾರ್ಯವೈಖರಿ ಅವರದು, ಅದಕ್ಕೆ ಅದನ್ನು ತುಲನೆ ಮಾಡೋದಾದರೆ ನೀವು 10ರಲ್ಲಿ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ ಅವರಿಗೆ 1 ಕೂಡ ಮಾರ್ಕ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. 2 ವರ್ಷದಲ್ಲಿ ನಿಮ್ಮ ಶಾಸಕರು ಏನು ಕೆಲಸ ಮಾಡಿದ್ದಾರಾ ಇಲ್ವಾ? ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ? ಕೆಲಸ ಮಾಡೋದಂದರೆ ಅವರು ಈಗೇನು ಸರ್ಕಾರದಿಂದ ಏನು ಸಿಗ್ತಿಲ್ಲಲ್ಲ, ಏನು ಫೆಸಿಲಿಟಿ ಏನು ಸಿಗ್ತಿಲ್ಲ. ಆದ್ದರಿಂದ ಜನರ ಸಂಪರ್ಕದಲ್ಲಿ ಫುಲ್ ಇದ್ದಾರೆ ಅವರು ಅಷ್ಟೇ. 2 ವರ್ಷದಿಂದ ಏನು ವರ್ಕ್ ಮಾಡಿದ್ದಾರೆ ಈ ಕಡೆ? ಏನು ಗೌರ್ಮೆಂಟ್ ಕೊಟ್ಟಿರಲ್ಲ ವರ್ಕ್ ಮಾಡೋದು, ಅವ್ರ ಮನೆಯಿಂದ ತಂದಿರ್ಲಿಕ್ಕೆ ಆಗ್ತದಾ? ಅದೇ ಹೇಳಿ, ಗೌರ್ಮೆಂಟ್ ಏನು ಕೊಡ್ತಿಲ್ಲ, ಫ್ರೀ ಬಿಟ್ಟು ಏನು ಕೊಡ್ತಿಲ್ಲ. ಹಾಗಾದರೆ 2 ವರ್ಷದಲ್ಲಿ, ಆದರೆ ಈ ಹಿಂದೆ 5 ವರ್ಷ ಇದ್ದರೆ 5 ಅಲ್ಲ 4 ವರ್ಷದಲ್ಲಿ ಉಂಟಲ್ಲ. ಫಸ್ಟ್ ಇದ್ದು 1 ವರ್ಷ ಬಿಟ್ಟು 4 ವರ್ಷದಲ್ಲಿ
ಇಂದಿನ ಒಂದು 5 MLAಗಳು ಮಾಡಿದ್ದು ಅಷ್ಟು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಅವರು. ಅಷ್ಟು ಇದು ಅನುದಾನ ಎಲ್ಲ ತಂದಿದ್ದಾರೆ ಇಲ್ಲಿಗೆ. ಇವಾಗ ಏನು ಈಗ ಬರ್ತಾನೆ ಇಲ್ಲ, ಅನುದಾನನೇ ಬರ್ತಾ ಇಲ್ಲ, ಎಲ್ಲಿ ತರೋದು ನೀವು ಹೇಳಿ ಈಗ ಏನಾದರೂ ಅನುದಾನ ಬರ್ತದಾ? ತುಂಬ ಕೆಲಸ ಆಗಿದೆ. ಈಗ ಸರ್ಕಾರ ಬೇರೆ ಇದರಿಂದ ಶಾಸಕರು ಬೇರೆ ಇದ್ದಾರೆ, ಗೌರ್ಮೆಂಟ್ ಬೇರೆ ಇದೆ. ಆದ್ದರಿಂದ ಅಭಿವೃದ್ಧಿ ಅವರ ಶಾಸಕತ್ವದ ನಿಧಿಯಿಂದ ಮಾಡಬೇಕು ಹೊರತು ಈ ಗೌರ್ಮೆಂಟಿಂದ ಕೊಡ್ತಾರಾ ಇಲ್ವ ಅಂತ ನಾವು ಕೂಡ ನೋಡಿಲ್ಲ. ಮತ್ತು ಬಜೆಟ್ ಯಾವುದಕ್ಕೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಇವರಿಗೆ ಎಷ್ಟು ಪ್ರಯತ್ನ ಮಾಡ್ತಾರೆ ಅಂದರೆ ನಮ್ಮ ಬೆಳ್ತಂಗಡಿ ತಾಲೂಕಿನಂತ ಶಾಸಕರು ಅವರು ಕೂಡ ಒಂದು ಅದಕ್ಕೆ ಮತ್ತು ತುಂಬ ಹೋರಾಡ್ತಿದ್ದಾರೆ ಅವರು. ಯಾಕಂದರೆ ನಮ್ಮದು ಅಭಿವೃದ್ಧಿ ಕೆಲಸ ಆಗಬೇಕು, ಬೆಳ್ತಂಗಡಿಯನ್ನು ನಾನು ಒಂದು ಈ ಕರ್ನಾಟಕದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಬೆಳ್ತಂಗಡಿಯನ್ನು ಗುರುತಿ ಈಗಾಗಲೇ ಆ ಥರ ಆಗಿದೆ. ಇನ್ನು ಕೂಡ ಒಂದು ಹೆಚ್ಚೆತ್ತಿನ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದಾರೆ. ಇದಿಷ್ಟು ಬೆಳ್ತಂಗಡಿ ಕ್ಷೇತ್ರದ ಜನರ ಅಭಿಪ್ರಾಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.